ಆರ್ಬಿಕ್ಸ್ ಮತ್ತು ಅಭಿಮಾನ್ ಬಳಕೆಯಿಂದ ಎಲೆಗಳ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ನಾನು ರಾಸಾಯನಿಕಗಳನ್ನು ಸಹ ಬಳಸಿದ್ದೇನೆ, ಆದರೆ ಎಲ್ಲಾ ಎಲೆಗಳು ಹಸಿರಾಗಿದ್ದರೂ ಅಂತಹ ಬೆಳವಣಿಗೆಯನ್ನು ನಾನು ಎಂದಿಗೂ ನೋಡಿಲ್ಲ. ಈ ರೀತಿಯ ಸಸ್ಯವನ್ನು ರಾಸಾಯನಿಕ ಹಂತ 34ರಲ್ಲಿ ಬೆಳೆಸಲಾಗಿತ್ತು. ಆದರೆ ಈ ಅಭಿಮಾನ್ ಆರ್ಬಿಕ್ಸ್ ಸಾವಯವ ಔಷಧವನ್ನು ಬಳಸಿದ್ದರಿಂದ ಈ ರೀತಿ ಬೆಳೆದಿದೆ ಮತ್ತು ಕಾಂಡವು ತುಂಬಾ ಬಲವಾಗಿ ಬೆಳೆದಿದೆ. ಕೊಯ್ಲಿನ ಸಮಯದಲ್ಲಿ 3 ರಿಂದ 4 ಕೆಜಿ ಹಣ್ಣುಗಳ ಹೆಚ್ಚಾಗಿ ಸಿಗುತ್ತದೆ ಎಂದು ಭಾವಿಸುತ್ತೇನೆ. ನನ್ನ ಹೆಸರು ಮಣಿಮೇಕಲೈ. ನಾನು ನಾಮಕ್ಕಲ್ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಕಲ್ಲಂಗಡಿಗಳನ್ನು ನೆಟ್ಟಿದ್ದೇನೆ. ಇದು 55 ದಿನಗಳ ಅಲ್ಪಾವಧಿಯ ಬೆಳೆ. ಕೀಟಗಳ ಬಾಧೆಯನ್ನು ತಡೆಗಟ್ಟಲು ಇಂತಹ ಕವರ್ಗಳನ್ನು ಹಾಕುವುದು ವಾಡಿಕೆ. ಇದನ್ನು 7ನೇ ದಿನದಂದು ಹಾಕಬೇಕು ಮತ್ತು ನಂತರ 25ನೇ ದಿನದಂದು ಕವರ್ ತೆಗೆಯಬೇಕು. ಅಭಿಮಾನ್ ಬಳಸುವುದರಿಂದ ಬೇರುಗಳಿಗೆ ಸಂಬಂಧಿಸಿದ ರೋಗಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಬೇರಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದು ಮಣ್ಣನ್ನು ಹಗುರಗೊಳಿಸುತ್ತದೆ. ಆರ್ಬಿಕ್ಸ್ ಬಳಸುವುದರಿಂದ ಹೂವಿನ ನೋಟವು ಉತ್ತೇಜನಗೊಳ್ಳುತ್ತದೆ ಮತ್ತು ಸಸ್ಯದ ಎಲೆಗಳು ಮತ್ತು ಕಾಂಡಗಳನ್ನು ಬಲವಾಗಿಡಲು ಸಹಾಯ ಮಾಡುತ್ತದೆ. FL77 ಬಳಸುವುದರಿಂದ ಜೇನುನೊಣಗಳ ಆಗಮನ ಹೆಚ್ಚಾಗುತ್ತದೆ ಮತ್ತು ಹೆಚ್ಚು ಹೂವುಗಳು ಉತ್ಪತ್ತಿಯಾಗುತ್ತವೆ ಮತ್ತು ಆಕರ್ಷಕ ಬಣ್ಣ ಮತ್ತು ಗಾತ್ರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನಾಟಿ ಮಾಡಿ 34 ದಿನಗಳಾಗಿವೆ. ಈಗ 1 ಕೆಜಿ ಹಣ್ಣು ಬಂದಿದೆ. ಕೊಯ್ಲಿನ ಸಮಯದಲ್ಲಿ 3 ರಿಂದ 4 ಕೆಜಿಯಷ್ಟು ಹೆಚ್ಚು ಸಿಗುವ ಭರವಸೆ ನನಗಿದೆ. ಹೂವು 22 ದಿನಗಳಲ್ಲಿ ಅರಳುತ್ತದೆ. 25ನೇ ದಿನ ಅಂತಹ ಹಣ್ಣು ಕಾಣಿಸಿಕೊಳ್ಳುತ್ತದೆ. ಅದಾದ ನಂತರ 34ನೇ ದಿನದ ಹೊತ್ತಿಗೆ ಹಣ್ಣು 1 ಕೆಜಿ ತೂಕಕ್ಕೆ ಬೆಳೆಯುತ್ತದೆ. ಅದಾದ ನಂತರ ಅದು 10 ದಿನಗಳಲ್ಲಿ ಹೆಚ್ಚು ತೂಕ ಹೆಚ್ಚಿಸಲು ಪ್ರಾರಂಭಿಸುತ್ತದೆ ಮತ್ತು 55ನೇ ದಿನದ ಹೊತ್ತಿಗೆ ಹಣ್ಣು 3 ರಿಂದ 4 ಕೆಜಿ ತೂಗುತ್ತದೆ. ಆರ್ಬಿಕ್ಸ್ ಮತ್ತು ಅಭಿಮಾನ್ ಬಳಕೆಯಿಂದ ಎಲೆಗಳ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ನಾನು ರಾಸಾಯನಿಕಗಳನ್ನು ಸಹ ಬಳಸಿದ್ದೇನೆ, ಆದರೆ ಈ ರೀತಿಯ ಬೆಳವಣಿಗೆಯಿಂದ ಎಲೆಗಳು ಕಡಿಮೆಯಾಗಿವೆ ಮತ್ತು ಎಲೆಗಳು ಹಸಿರಾಗಿ ಕಾಣುವುದೇ ಇಲ್ಲ. ಈ ರೀತಿಯ ಸಸ್ಯವನ್ನು 34ನೇ ಹಂತದಲ್ಲಿ ನೆಡಲಾಯಿತು ಮತ್ತು ರಾಸಾಯನಿಕಗಳನ್ನು ತರಲಾಯಿತು. ಆದರೆ ಈ ಅಭಿಮಾನ್ ಆರ್ಬಿಕ್ಸ್ ಸಾವಯವ ಔಷಧವು ಈ ರೀತಿಯ ಬೆಳವಣಿಗೆಯನ್ನು ತಂದಿದೆ ಮತ್ತು ಕಾಂಡಗಳು ತುಂಬಾ ಬಲವಾಗಿವೆ. ಫಲಿತಾಂಶ ತುಂಬಾ ಚೆನ್ನಾಗಿ ಬಂತು.